ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೋಜನವಾದ ಮೇಲೆ ಕೃಷ್ಣ ವಿದುರರಿಬ್ಬರು ಸಂಭಾಷಿಸುತ್ತಿರುವಾಗ ವಿದುರನು ದುರ್ಯೋಧನನ ಮೂರ್ಖ ಸ್ವಭಾವವನ್ನು ತಿಳಿಸಿ ಅವನಲ್ಲಿ ಸಾಮವಾಕ್ಯಗಳಾವುವು ಪ್ರಯೋಜನಕ್ಕೆ ಬಾರವೆಂದು ಹೇಳಿದುದು ಎಂಬ 92ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜ ರಾತ್ರಿಯಲ್ಲಿ ಕೃಷ್ಣನು ಭೋಜನವನ್ನು ಮಾಡಿ ವಿಶ್ರಾಂತಿ ಹೊಂದಿ ಕುಳಿತಿರುವಾಗ ವಿದುರನು ಅವನನ್ನು ಕುರಿತು, ಓ ಕೇಶವ, ನೀನು ಇಲ್ಲಿಗೆ ಬಂದ ಉದ್ದೇಶವೇನೋ ಸಾಧುವೆಂದು ನನಗೆ ತೋರಲಿಲ್ಲ. ಆ ದುರ್ಯೋಧನನು ಯಾವಾಗಲೂ ಆರ್ಯ ಧರ್ಮವನ್ನು ಮೀರಿಯೇ ನಡೆಯತಕ್ಕವನು, ಮೂಢನು, ಇದರ ಮೇಲೆ ಕೋಪ ಸ್ವಭಾವವುಳ್ಳ, ಇತರರನ್ನು ಅವಮರ್ಯಾದೆಗೊಳಿಸತಕ್ಕವನು, ತನಗೆ ಮೇಲಿಲ್ಲವೆಂಬ ಹೆಮ್ಮೆಯುಳ್ಳವನು, ದೊಡ್ಡವರ ಮಾತನ್ನು ಮೀರಿ ನಡೆಯತಕ್ಕವನು, ಧರ್ಮಕ್ಕೂ ಶಾಸ್ತ್ರಗಳಿಗೂ ಕಟ್ಟು ಬಿದ್ದವನಲ್ಲ, ದುರ್ಬುದ್ಧಿಯುಳ್ಳವನು, ಅತ್ಯಾಶೆ ಎಂಬ ಆಗ್ರಹಕ್ಕೆ ಈಡಾದವನು, ಮೂಢನಾದ ಅವನನ್ನು ತಿದ್ದಿ ಅವನನ್ನು ಹಿತವಾದ ದಾರಿಗೆ ತರುವುದು ಬೇರೊಬ್ಬರಿಂದ ಸಾಧ್ಯವಿಲ್ಲ. ಅವನು ಕಾಮಗ್ರಸ್ತವಾದ ಮನಸ್ಸುಳ್ಳವನು, ತಾನೇ ಪ್ರಾಜ್ಞನೆಂಬ ಹೆಮ್ಮೆಯುಳ್ಳವನು, ಮಿತ್ರದ್ರೋಹಿ, ಯಾರಲ್ಲಿಯೂ ನಂಬಿಕೆಯಿಲ್ಲದವನು, ಇತರರಿಗೆ ತಾನು ಉಪಕಾರ ಮಾಡತಕ್ಕವನೂ ಅಲ್ಲ, ಮಾಡಿದ ಉಪಕಾರವನ್ನು ಸ್ಮರಿಸುವವನೂ ಅಲ್ಲ, ಧರ್ಮವಿದೂರನು, ಅನೃತಗಳಲ್ಲಿ ಅಂದರೆ ವಂಚನೆಯಲ್ಲಿಯೇ ಪ್ರಿಯವುಳ್ಳವನು, ಬುದ್ಧಿ ಪರಿಪಾಕವಿಲ್ಲದವನು, ಇಂದ್ರಿಯಗಳನ್ನು ಅಡಗಿಸಲಾರದವನು, ಎಲ್ಲಾ ಕಾರ್ಯಗಳಲ್ಲಿಯೂ ತನ್ನ ಇಚ್ಛೆಗೆ ಬಂದಂತೆಯೇ ನಡೆಯತಕ್ಕವನು, ನಿಶ್ಚಯ ಜ್ಞಾನವಿಲ್ಲದವನು. ಹೀಗೆಯೇ ಇನ್ನು ಅನೇಕ ದೋಷಗಳಿಂದ ಕೂಡಿದ ಆ ದುರ್ಯೋಧನನು ನಿನ್ನ ಮಾತಿಗೆ ಕಿವಿಗೊಡುವನೆ. ನೀನು ಅವನಿಗೆ ಶ್ರೇಯಸ್ಕರವಾದ ಬುದ್ಧಿವಾದವನ್ನು ಹೇಳಿದರೂ ಅವನು ನಿನ್ನ ಮಾತನ್ನು ಗ್ರಹಿಸದೆ ನಿನ್ನ ಮೇಲೆಯೇ ಆಗ್ರಹಗೊಳ್ಳುವನು. ಭೀಷ್ಮನು, ದ್ರೋಣನು, ಕೃಪನು, ದ್ರೋಣಪುತ್ರನು, ಕರ್ಣನು, ಸೈಂಧವನು ತನ್ನ ಕಡೆಯಲ್ಲಿ ಇರುವರೆಂಬ ಧೈರ್ಯದಿಂದ ಅವರಲ್ಲಿ ಭರವಸೆಯನ್ನಿಟ್ಟುಕೊಂಡು ತನ್ನ ಜಯದಲ್ಲಿ ನಿಶ್ಚಯ ಬುದ್ಧಿಯುಳ್ಳವನಾಗಿರುವನು. ಅವನು ಶಾಂತಿಗೆ ಎಂದಿಗೂ ಮನಸ್ಸು ಕೊಡತಕ್ಕವನಲ್ಲ. ಭೀಷ್ಮ ದ್ರೋಣಾದಿಗಳ ಮುಂದೆ ಯುದ್ಧಕ್ಕೆ ಎದುರಾಗಿ ನಿಲ್ಲಲು ಪಾಂಡವರು ಸಮರ್ಥರಲ್ಲವೆಂದೇ ಆ ಧೃತರಾಷ್ಟ್ರ ಪುತ್ರರ ಮತ್ತು ಕರ್ಣನ ನಿಶ್ಚಯವು. ಇನ್ನು ಹುಡುಗ ಬುದ್ಧಿಯುಳ್ಳ ಆ ದುರ್ಯೋಧನನು ಭೂಮಿಯೊಳಗಿನ ಅನೇಕ ರಾಜರ ಸಮೂಹವೆಲ್ಲ ತನ್ನ ಕಡೆಗಿದೆ ಎಂದು ತಿಳಿದು ತನ್ನನ್ನು ಕೃತಾರ್ಥನನ್ನಾಗಿ ಭಾವಿಸಿರುವನು. ಬುದ್ಧಿಹೀನನು, ದುರಾತ್ಮನು ಆದ ದುರ್ಯೋಧನನು ಕರ್ಣನೊಬ್ಬನೇ ತನ್ನ ಶತ್ರುಗಳನ್ನೆಲ್ಲ ಜಯಿಸಿ ಬಿಡಬಲ್ಲನೆಂಬ ದೃಢ ನಿಶ್ಚಯದಿಂದಿರುವನು. ಹೀಗಿರುವಾಗ ಅವನು ನಿನ್ನ ಮಾತನ್ನು ಕೇಳಿ ಸಮಾಧಾನಕ್ಕೆ ಒಪ್ಪುವನೆಂಬುದು ಸುಳ್ಳು. ನೀನೇನೋ ಕೌರವ ಪಾಂಡವರಲ್ಲಿ ಸಹೋದರ ಪ್ರೀತಿಯನ್ನುಂಟು ಮಾಡಿ ಸಮಾಧಾನಕ್ಕೆ ತರಬೇಕೆಂಬ ಸದುದ್ದೇಶದಿಂದ ಬಂದವನಾದರೂ ಆ ಧೃತರಾಷ್ಟ್ರ ಪುತ್ರರ ನಿಶ್ಚಯವೇ ಬೇರೆ. ಅವರು ಪಾಂಡವರಿಗೆ ನ್ಯಾಯವಾಗಿ ಸೇರಬೇಕಾದ ಅಲ್ಪ ಸ್ವಲ್ಪ ರಾಜ್ಯವನ್ನಾದರೂ ಕೊಡಬಾರದೆಂದೇ ತೀರ್ಮಾನಿಸಿಕೊಂಡಿರುವರು. ಅಂತಹವರಲ್ಲಿ ನೀನು ಹೋಗಿ ಯಾವ ಮಾತನ್ನಾಡಿದರೂ ಅದು ವ್ಯರ್ಥವೇ. ಕೃಷ್ಣ, ಯಾವನಲ್ಲಿ ಒಳ್ಳೆಯ ಮಾತುಗಳು ಕೆಟ್ಟ ಮಾತುಗಳು ಎರಡೂ ಒಂದೇ ಸಮಾನವೋ ಅಂತಹವನೊಡನೆ ವಿವೇಕಿಯಾದವನು ಮಾತನಾಡುವುದಕ್ಕೆ ಹೋಗಬಾರದು. ಇವಡನ ಮುಂದೆ ಕಿನ್ನರಿಯನ್ನು ನುಡಿಸಿದಂತೆಯೇ ಹೊರತು ಬೇರೆಯಲ್ಲ. ಮರ್ಯಾದೆಯೂ ವಿವೇಕವೂ ಇಲ್ಲದ ಮೂಢರ ಗುಂಪಿನಲ್ಲಿ ತತ್ವಗಳನ್ನು ತಿಳಿಸುವುದಕ್ಕೆ ಹೋದವನು ಚಂಡಾಲರ ಗುಂಪಿನಲ್ಲಿ ಸೇರಿದ ಬ್ರಾಹ್ಮಣನಂತೆ ನಿಂದಾರ್ಹನಾಗುವನೇ ಹೊರತು ಅವನಿಗೆ ಎಂದಿಗೂ ಅದರಿಂದ ನಲ್ಮೆಯೂ ಬರಲಾರದು. ದುರ್ಯೋಧನನಾದರೂ ಈಗ ತನಗೆ ಒಳ್ಳೆಯ ಬಲವುಂಟೆಂಬ ಹೆಮ್ಮೆಯಿಂದ ಕೊಬ್ಬಿರುವನು, ಇದರ ಮೇಲೆ ಬುದ್ಧಿಹೀನನು. ಅಂಥವನು ನಿನ್ನ ಮಾತನ್ನು ಕೇಳುವುದೆಂದರೇನು? ಕೇವಲ ಪಾಪದಲ್ಲಿಯೇ ಬುದ್ಧಿಯುಳ್ಳ ಆ ಕೌರವರ ಗುಂಪೆಲ್ಲ ಒಂದು ಕಡೆ ಸೇರಿ ಕುಳಿತಿರುವಾಗ ನೀನು ಹೋಗಿ ಆ ನೀಚರ ಮುಂದೆ ನಿಲ್ಲುವುದೇ ನನಗೆ ಸಮ್ಮತವಿಲ್ಲ. ದುರಾತ್ಮರು, ನೀಚರು, ಬುದ್ಧಿಹೀನರು ಆದ ಅವರ ಮುಂದೆ ನಿಂತು ನೀನು ಅವರ ಮನಸ್ಸಿಗೆ ಅಪ್ರಿಯವಾದ ಮಾತುಗಳನ್ನು ಆಡುವುದು ನನಗೆ ಸಮ್ಮತವಲ್ಲ. ಆ ದುರ್ಯೋಧನನು ದೊಡ್ಡವರನ್ನು ಉಪಾಸನೆ ಮಾಡಿದವನಲ್ಲ. ಇದರ ಮೇಲೆ ಐಶ್ವರ್ಯ, ಯೌವನ, ಮದಗಳಿಂದಲೂ ಕೊಬ್ಬಿರುವನು, ಕೋಪ ಸ್ವಭಾವವುಳ್ಳವನು. ಆದುದರಿಂದ ನಿನ್ನ ಹಿತವಾದಕ್ಕೆ ಅವನು ಕಿವಿಗೊಡಲಾರನು. ಈಗ ಅವನಿಗೆ ಬಲದ ಹೆಮ್ಮೆಯು ಹೆಚ್ಚಾಗಿರುವುದಲ್ಲದೆ ನಿನ್ನಲ್ಲಿ ಅವನಿಗೆ ಪಾಂಡವ ಪಕ್ಷಪಾತಿ ಎಂಬ ಸಂದೇಹವು ಪ್ರಬಲವಾಗಿದೆ. ಆದುದರಿಂದ ಅವನು ನಿನ್ನ ಮಾತಿನಂತೆ ನಡೆಯಲಾರನು.
ದೇವತೆಗಳೊಡಗೂಡಿ ಇಂದ್ರನೇ ಬಂದರು, ಯುದ್ಧದಲ್ಲಿ ತಮ್ಮನ್ನು ಜಯಿಸಲಾರರೆಂದೇ ಅವರೆಲ್ಲರ ನಿಶ್ಚಯವು. ಹೀಗೆ ತಮ್ಮ ಬಲದಲ್ಲಿ ತಾವು ದೃಢವಾದ ಭರವಸೆಯನ್ನಿಟ್ಟುಕೊಂಡು ಕಾಮ ಕ್ರೋಧಗಳನ್ನೇ ಅನುವರ್ತಿಸುತ್ತಿರುವ ಆ ನೀಚರಲ್ಲಿ ನೀನು ಅರ್ಥವತ್ತಾದ ಯಾವ ಮಾತನ್ನು ಹೇಳಿದರೂ ಅದು ನಿರರ್ಥಕವೇ ಆಗುವುದು. ಕೃಷ್ಣ, ಮಂದಬುದ್ಧಿಯುಳ್ಳ ಆ ದುರ್ಯೋಧನನು ಆನೆ ಕುದುರೆಗಳಿಂದಲೂ ರಥಗಳಿಂದಲೂ ತುಂಬಿದ ತನ್ನ ಸೈನ್ಯದ ನಡುವೆ ನಿಂತಾಗ ಆ ದೊಡ್ಡ ಸೈನ್ಯವನ್ನು ಕಂಡು ಹಿಗ್ಗುತ್ತಾ ಭಯ ಲೇಷವೂ ಇಲ್ಲದೆ, ಇನ್ನು ನಾನು ಈ ಸಮಸ್ತ ಭೂತಗಳನ್ನು ಸಮಸ್ತ ಭೂಮಿಯನ್ನು ಜಯಿಸಿ ನನ್ನ ಸ್ವಂತವಾಗಿ ಮಾಡಿದಂತೆಯೇ ಎಂದು ತಿಳಿಯುವನು. ಆ ಧೃತರಾಷ್ಟ್ರ ಪುತ್ರನು ಈ ಸಮಸ್ತ ಭೂಮಿಯು ನಿಷ್ಕಂಟಕವಾಗಿ ತನ್ನ ಏಕಾಧಿಪತ್ಯದಲ್ಲಿ ಇರಬೇಕೆಂಬ ದುರಾಶೆಯುಳ್ಳವನು. ಅವನು ನಿನ್ನ ಮಾತಿನಂತೆ ರಾಜ್ಯಭಾಗವನ್ನು ಕೊಟ್ಟು ಸಮಾಧಾನಕ್ಕೆ ಬರುವನೆಂಬುದು ಸುಳ್ಳು. ತನ್ನ ಕೈಗೆ ಸೇರಿದುದು ಎಂದೆಂದಿಗೂ ತನಗೆ ಸ್ಥಿರವೆಂದು ಅವನ ಭಾವವು. ಮಧುಸೂದನ, ಮುಖ್ಯವಾಗಿ ಭೂಮಿಯು ಕಾಲ ಪರಿಪಾಕದಿಂದ ದೊಡ್ಡ ಕ್ಷಯವನ್ನು ಎದುರು ನೋಡುತ್ತಿದೆ. ಆ ದುಷ್ಟ ದುರ್ಯೋಧರನಿಗಾಗಿ ಪಾಂಡವರೊಡನೆ ಯುದ್ಧ ಮಾಡಲು ಭೂಮಿಯೊಳಗಿನ ಅನೇಕ ಯೋಧರು, ಅನೇಕ ರಾಜರು ಒಟ್ಟುಗೂಡಿರುವರು. ಓ ಕೃಷ್ಣ, ಈಗ ಇಲ್ಲಿಗೆ ಬಂದು ಸೇರಿರುವ ಆ ರಾಜರೆಲ್ಲರೂ ಮೊದಲೇ ನಿನ್ನಲ್ಲಿ ವೈರವನ್ನು ಬೆಳೆಸಿದವರು. ನೀನು ಮೊದಲೇ ಅವರ ಸಾರವನ್ನೆಲ್ಲ, ಅವರ ಬಲವನ್ನೆಲ್ಲ ತಗ್ಗಿಸಿಬಿಟ್ಟಿರುವೆ. ನಿನ್ನಲ್ಲಿರುವ ಅಸೂಯೆಯಿಂದಲೇ ಈಗ ಅವರೆಲ್ಲರೂ ಕರ್ಣನೊಡಗೂಡಿ ಒಗ್ಗಟ್ಟಾಗಿ ದುರ್ಯೋಧನನನ್ನು ಆಶ್ರಯಿಸಿರುವರು. ಅವರೆಲ್ಲರೂ ದುರ್ಯೋಧನನಿಗಾಗಿ ತಮ್ಮ ಪ್ರಾಣದಾಸೆಯನ್ನು ತೊರೆದು ಪಾಂಡವರೊಡನೆ ಯುದ್ಧಕ್ಕಾಗಿ ಉತ್ಸಾಹಗೊಂಡಿರುವರು. ಅವರೆಲ್ಲರೂ ತಮಗೆ ಮುಂದಿನ ಯುದ್ಧದಲ್ಲಿ ಮರಣವಾದರೂ ಸರಿ, ಜಯವಾದರೂ ಸರಿ ಎಂಬ ದೃಢ ನಿಶ್ಚಯದಿಂದ ಎಲ್ಲರೂ ಏಕಾಭಿಪ್ರಾಯವುಳ್ಳವರಾಗಿ ಕಾಮ ಕ್ರೋಧಗಳಿಂದ ಮುಂದು ಕಾಣದಿರುವರು. ಕೃಷ್ಣ, ಈಗ ನೀನು ಅಂತಹವರ ನಡುವೆ ಹೋಗಿ ನಿಲ್ಲುವುದೇನೋ ನನಗೆ ಸರ್ವಥಾ ಅಭಿಮತವಲ್ಲ. ಬಹುಮಂದಿ ಶತ್ರುಗಳು ಸೇರಿ ಕುಳಿತಿರುವಾಗ ನೀನು ಅವರ ಮುಂದೆ ಹೇಗೆ ನಿಲ್ಲುವೆ? ಆದರೆ ಓ ಮಹಾಬಾಹು, ನೀನು ದೇವತೆಗಳಿಗೂ ದುಸ್ಸಹವಾದ ಎಂಬುದೇನೋ ನಿಜವೇ. ನಿನ್ನ ತೇಜಸ್ಸನ್ನು, ನಿನ್ನ ಪೌರುಷವನ್ನು, ನಿನ್ನ ಬುದ್ಧಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ನಿನಗೆ ಪಾಂಡವರಲ್ಲಿ ಎಷ್ಟು ಪ್ರೀತಿಯೋ ಅದಕ್ಕೆ ಮೇಲೆ ನಿನ್ನಲ್ಲಿ ಭಕ್ತಿ ಇರುವುದರಿಂದ ಅವರ ಪ್ರೇಮ ಗೌರವಗಳಿಗಾಗಿಯೂ ನನಗೆ ನಿನ್ನಲ್ಲಿರುವ ಸ್ನೇಹಕ್ಕಾಗಿಯೂ ನಾನು ಈ ವಿಷಯವ ಇಷ್ಟರ ಮಟ್ಟಿಗೆ ನಿನ್ನೊಡನೆ ಹೇಳಬೇಕಾಯಿತು. ಓ ಪುಂಡರೀಕಾಕ್ಷ, ನಿನ್ನ ದರ್ಶನದಿಂದ ನನಗೆ ಉಂಟಾದ ಸಂತೋಷವೆಷ್ಟೆಂಬುದನ್ನು ನಾನು ಬಾಯಿಯಿಂದ ಹೇಳಲಾರೆನು. ಎಲ್ಲ ಪ್ರಾಣಿಗಳಿಗೂ ಅಂತರಾತ್ಮನಾದ ನೀನೇ ಅದನ್ನು ತಿಳಿದುಕೊಳ್ಳಬೇಕು ಎಂದನು. ಇದು 92ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.